ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ಏನು ಅಂದ್ಕೊಳ್ತಾ ಇದ್ದಾರೆ ನೋಡುವ. ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು, ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಪರ್ಸ್ನಲ್ ರೀಡಿಂಗ್ಗೆ ಅಮೌಂಟು ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಲೈಫಲ್ಲಿ ಈಗ ಸದ್ಯದ ಮಟ್ಟಿಗೆ ಯಾವುದು ಕೂಡ ಸರಿ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ, ಹೌದಾ ಅಲ್ವಾ ಹೇಳಿ. ಬಟ್ ಇಲ್ಲಿ ನೀವು ಬಿಗಿನಿಂಗ್ ಅನ್ನೋದು, ಒಂದು ಹೊಸ ಬದಲಾವಣೆ ಅನ್ನೋದು ಸದ್ಯದಲ್ಲೇ ಬರುತ್ತೆ. ನಿಮ್ಮವರಿಗೆ ನಿಮ್ಮ ಮನಸ್ಸೇನು, ನಿಮ್ಮ ಪ್ರೀತಿ ಏನು ಅನ್ನೋದು ಅರ್ಥ ಆಗುತ್ತೆ. ನೀವು ಅತಿಯಾಗಿ ಪ್ರೀತಿ ತೋರಿಸ್ತಾ ಇದ್ರಿ, ಕಾಳಜಿ ಮಾಡ್ತಾ ಇದ್ರಿ, ಅಥವಾ ಆ್ಯಕ್ಚುಲಿ ನೀವು ಅವರ ಲೈಫಿಗೆ ದಿ ಬೆಸ್ಟ್ ಲಕ್ಕಿ ಗಿಫ್ಟ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೀವು ಹೋದ ನಂತರ ಅವರ ಲೈಫಲ್ಲಿ ತುಂಬ ಬದಲಾವಣೆ ಆಗುತ್ತೆ. ಸಕ್ಸಸ್ ರೇಟ್ ಕೂಡ ತುಂಬ ಜಾಸ್ತಿ ಆಗುತ್ತೆ, ಹೌದಾ ಅಲ್ವಾ ಹೇಳಿ. ಅವ್ರು ಹೇಳಿರ್ಬೋದು, ನೀನು ನನ್ನ ಲಕ್ಕಿ ಗರ್ಲ್, ಲಕ್ಕಿ ಬಾಯ್ ನೀವು ಅಂತ ಹೇಳಿರ್ಬೋದು. ಬಟ್ ಇಲ್ಲಿ ಸುಮ್ಮನೆ ಮನಸ್ತಾಪಗಳಾಗುತ್ತೆ. ಸ್ವಲ್ಪ ಡೌಟ್ ಅನ್ನೋದು ಕಾಣಿಸ್ತಾ ಅಂತೀನಿ. ಏನು ಹೇಳ್ತೀರಾ? ಕಮೆಂಟ್ಮೆಂಟ್ ಕೊಡ್ತಾರೆ, ಬಟ್ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಕೊಡ್ತಾರೆ 100%. ಇಲ್ಲಿ ಬಾಂಡಿಂಗ್ ಚೆನ್ನಾಗಿ ಉಂಟು, ಬಟ್ ಥರ್ಡ್ ಪಾರ್ಟಿ ಎನರ್ಜಿ ಸ್ವಲ್ಪ ಉಂಟು. ಅದು ಥರ್ಡ್ ಪಾರ್ಟಿ ಅಂದ ತಕ್ಷಣ ಬೇರೆ ಹುಡುಗ ಹುಡುಗಿ ಅಂತ ಅಂದ್ಕೊಳ್ಬೇಕು ಅಂತ ಇಲ್ಲ. ಸೊ ಮದರ್ ಇಶ್ಯೂ ಇರ್ಬೋದು, ಫಾದರ್ ಇಶ್ಯೂ ಇರ್ಬೋದು, ಅಥವಾ ಅವರನ್ನು ಕಮಿಟ್ಮೆಂಟ್ ಸೆಟಲ್ಮೆಂಟ್ಸ್ ಇರುತ್ತೆ ಅಲ್ವಾ ಲೈಫಲ್ಲಿ. ಕೆಲವೊಂದು ಟೆನ್ಷನ್ ಒಂದು ಕೆಲವೊಂದು ಇರುತ್ತೆ, ಹೆಣ್ಮಕ್ಳಿಗೆ ಇರ್ಬೋದು, ಗಂಡು ಮಕ್ಳಿಗೆ ಇರ್ಬೋದು. ಸೊ ಅದು ಎನರ್ಜಿ ಕಾಣಿಸ್ತಾ ಉಂಟು. ನಿಮಗೆ ಯಾವತ್ತೂ ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ. ಮೋಸ ಮಾಡಲ್ಲ ಅಂತ ಹೇಳ್ತೀರಾ, ಹಾಗಾದರೆ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ನಂಬರ್ ಬ್ಲಾಕ್ ಮಾಡೋದು ಬೇರೆ, ಮೋಸ ಮಾಡೋದು ಬೇರೆ. ನಂಬರ್ ಬ್ಲಾಕ್ ಮಾಡೋದು ಏನಕ್ಕೆ? ಏನೋ ಅವ್ರಿಗೆ ಮನಸ್ಸಿಗೆ ನೋವಾಗಿದೆ, ಏನೋ ಇಬ್ಬರು ಜಗಳ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಮಾಡಿದ್ದಾರೆ ಆಯಿತಾ. ನೀವು ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ ಕೆಲವೊಂದು ಕ್ವಶನ್ಗೆ ಅವರಿಗೆ, ಹೌದಲ್ವಾ ಹೇಳಿ, ಅದಕ್ಕೆ ಬ್ಲಾಕ್ ಮಾಡಿದ್ದಾರೆ, ಮತ್ತೇನಿಲ್ಲ ಆಯಿತಾ. ಸೊ ದ್ರೋಹ ಮಾಡುವಂಥ ವ್ಯಕ್ತಿ ಅಲ್ಲ ಇದು, ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಉಂಟು. ತಾಳ್ಮೆಯಿಂದಿರಿ, ಮಾತನಾಡುವಾಗ ಏನಕ್ಕೆ ರ್ಯಾಶ್ ಆಗ್ತೀರಾ? ನಾನೆಲ್ಲಿ ಯಾಕೆ ರ್ಯಾಶ್ ಆಗಿದೆ ಅಂತ ಕೇಳ್ಬೋದು. ಆದರೆ ಪ್ರೀತಿನ ನೀವು ಮಾತನಾಡಿಸ್ತಾ ಇಲ್ಲ ಅವ್ರ ಜೊತೆ, ಸುಮ್ಮನೆ ಜಗಳ ಮಾಡ್ತೀರಾ, ಏನೋ ಹೇಳಿಕೆ ಹೋಗ್ತೀರಾ. ಆ್ಯಕ್ಚುಲಿ ನೀವು ಇರೋದೇ ಹಾಗೆ, ನಿಮ್ಮ ಕ್ಯಾರೆಕ್ಟರೇ ಹಾಗೆ, ಏನೋ ಹೇಳಿಕೆ ಹೋಗ್ತೀರಾ, ಏನೇನೋ ಹೇಳ್ತೀರಾ. ಸೊ ಸಂಬಂಧದಲ್ಲಿ ಸ್ವಲ್ಪ ಪ್ರೀತಿನ ಮಾತನಾಡಿಸೋದು, ಕಾಳಜಿ ತೋರಿಸೋದು ಇಂಪಾರ್ಟೆಂಟ್. ಅದು ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕೆಲವರು ಅದನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಸ್ವಲ್ಪ ಇನ್ನೂ ಚೆನ್ನಾಗಿ ನೀವು ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸ್ಕೊಂಡು ಹೋದರೆ ನೀವು ದಿ ಬೆಸ್ಟ್ ಪ್ಯಾರ್ ಅಂತ ಹೇಳ್ತೀನಿ. ಮದುವೆ ಆದ ನಂತರ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೆಲವರದ್ದಲ್ಲಿ ಪ್ರೀತಿಯ ಜೀವನ, ಇಲ್ಲಿ ಕೆಲವರು ಮದುವೆ ಆಗಿರ್ಬೋದು, ಬಟ್ ಪ್ರೀತಿ ಮಾಡ್ತಾ ಇದ್ದೀರಾ. ಸೊ ಕಾರ್ಮಿಕ್ ಎಂಡ್ ಎಲ್ಲನೂ ತೋರಿಸ್ತಾ ಉಂಟು. ಕೆಲವರದ್ದು ಇಲ್ಲಿ ಸೋಲ್ಮೇಟ್ ಕನೆಕ್ಷನ್, ಆತ್ಮದಿಂದ ಬಂಧನ ಆದಂಥದ್ದು ಕನೆಕ್ಟ್. ಇನ್ನು ಕೆಲವರದ್ದು ಟ್ವಿನ್ ಜರ್ನಿ. ಎರಡು ಬೆಂಕಿ ಅವಳಿ ಜ್ವಾಲೆಗಳು ಹೆಂಗಿರುತ್ತೆ? ಒಂದು ಬೆಂಕಿನೇ ಭಯಂಕರ ಶಾಖ, ಇನ್ನೊಂದು ಬೆಂಕಿ ಹೇಳಬೇಕಾ? ಸೊ ವಾದ ವಿವಾದಗಳು ಬರುತ್ತೆ, ಬಟ್ ಒಬ್ಬರನ್ನೊಬ್ಬರು ಬಿಟ್ಟು ಕೊಡಲ್ಲ. ಆತ್ಮ ಸಂಗಾತಿಗಳಲ್ಲಿ ಕೂಡ ಹಾಗೇನೆ, ಸೋಲ್ಮೇಟ್ ರಿಲೇಷನ್ಶಿಪ್ಪಲ್ಲಿ ನೋವಿರುತ್ತೆ, ಪೇನ್ಫುಲ್ ಸಿಚುವೇಶನ್ ಇರುತ್ತೆ, ಬಟ್ ನೀನೇ ಬೇಕು ನನಗೆ, ನೀನಿಲ್ಲ ಅಂದರೆ ಬೇರೆ ಬೇಡ. ಹಾಗೆ ಎಷ್ಟೇ ಜಗಳ ಮಾಡಿ ನೀನು ಬೇಡ ನನಗೆ ಅಂತ ಹೋಗ್ತಾರೆ, ಬ್ಲಾಕ್ ಮಾಡ್ತಾರೆ. ಇಲ್ಲ, ನಿಮ್ಮ ನೋಡಿದ ತಕ್ಷಣ ನೀರಿನ ಥರ ಐಸ್ ಹೆಂಗೆ ಕರಗುತ್ತೆ, ನೀರಿನ ಥರ ಲೈಸ್ ಥರ ಕರಗ್ತಾರೆ ಅವರು, ಹೌದಾ ಅಲ್ವಾ ಹೇಳ್ಬೋದು. ನೀನು ನನ್ನನ್ನು ತುಂಬ ಆಕರ್ಷಣೆ ಮಾಡ್ತೀಯಾ, ಮೋಡಿ ಮಾಡ್ತೀಯಾ ನೀನು ನನ್ನ ಅಂತ ಹೇಳಿರ್ಬೋದು ಅವರು, ಅಲ್ವಾ. ಕೆಲವೊಮ್ಮೆ ಜಗಳ, ನೋವು, ಸಿಟ್ಟು, ಕೋಪ, ಟಪ ಎಲ್ಲನೂ ಬರುತ್ತೆ ರಿಲೇಷನ್ಶಿಪ್ಪಲ್ಲಿ. ಅದರ ಹೊರತಾಗಿಯೂ ತುಂಬ ಚೆನ್ನಾಗಿ ಉಂಟು. ಸಕ್ಸಸ್ ಸಿಗ್ತಾ ಇಲ್ಲ ಅನ್ನೋರಿಗೂ ಸಕ್ಸಸ್ ಸಿಗುತ್ತೆ. ಬಿಸ್ನೆಸ್ಸಲ್ಲಿ ಇರ್ಬೋದು, ಜಾಬಲ್ಲಿ ಇರ್ಬೋದು, ಇದು ಜನರಲ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಅದು ನಿಮ್ಮದು ಪ್ರೀತಿಯ ಲೈಫಿಗೆ ಇರ್ಬೋದು, ಅಥವಾ ನಿಮ್ಮದು ಜಾಬ್, ಬಿಸ್ನೆಸ್, ಕೆರಿಯರ್, ಅಥವಾ ಮದುವೆ ವಿಷಯ ಇರ್ಬೋದು, ಅಥವಾ ಇನ್ಯಾವುದೇ ವಿಷಯ ಆಸ್ತಿಗೆ ಸಂಬಂಧಿಸಿದ್ದಿರ್ಬೋದು, ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಅದಕ್ಕೂ ಪರ್ಸ್ನಲ್ ರೀಡಿಂಗ್ ತಗೊಳ್ಬೋದು ನೀವು. ಸೊ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ನಿಮಗೆ ಮೋಸ ಮಾಡುವಂಥ ವ್ಯಕ್ತಿ ಅಲ್ಲ, ಜೀವಕ್ಕೆ ಜೀವ ಕೊಡ್ತಾರೆ. ಅವರ ಪ್ರೀತಿಯ ಎದುರು ನಿಮ್ಗೆ ಗೊತ್ತುಂಟು ಅವ್ರ ಪ್ರೀತಿ ಹೆಂಗಿರುತ್ತೆ, ಅವರು ಹೆಂಗೆ ಕೇರ್ ಮಾಡ್ತಾರೆ ಅಂತ. ನೀವು ಕೂಡ ಹಾಗೇನೆ, ಬಟ್ ಸ್ವಲ್ಪ ಅಡೆತಡೆಗಳು ಉಂಟು, ಅಬ್ಸ್ಟೆಕಲ್ಸ್ ಉಂಟು. ನಿಮ್ಮ ಮನೆ ದೇವರ ಕಡೆ ಒಂದು ಪ್ರಾರ್ಥನೆಯನ್ನು ಮಾಡಿಸ್ಕೊಂಡು ಬನ್ನಿ, ಅಥವಾ ಒಂದು ಪೂಜೆಯನ್ನು ಮಾಡಿ, ಎಲ್ಲನೂ ಸರಿ ಹೋಗುತ್ತೆ. ಮದುವೆ ವಿಳಂಬ ಆಗ್ತಾ ಉಂಟು, ಅದಕ್ಕೂ ಒಂದು ಪ್ರಾರ್ಥನೆ ಮಾಡಿ. ಮತ್ತು ಯಾವಾಗಲೂ ಏನಕ್ಕೆ ತುಂಬ ನೆಗೆಟಿವ್ ಎನರ್ಜಿಯಲ್ಲಿರ್ತೀರಾ, ಏನೇನು ಬೇರೆ ಆಲೋಚನೆ ಮಾಡ್ತೀರಾ,
ಮಾಡಲಿಕ್ಕೆ ಕೆಲಸ ಇಲ್ಲದವರೆಲ್ಲ ಬೇರೆದ್ದು ಆಲೋಚನೆ ಮಾಡ್ತಾರೆ. ನಿಮಗೆ ಕೈ ತುಂಬ ಕೆಲಸ ಉಂಟು, ಸುಮ್ಮನೆ ಖುಷಿಯಾಗಿರ್ಬೋದಲ್ಲ, ನೀವೇನು ಅಲ್ಲಿ ಆಲೋಚನೆ ಮಾಡ್ತೀರಾ, ಇಂಟೆಂಟ್ ಆಲೋಚನೆ ಮಾಡಿ ನೆಗೆಟಿವ್ ಎನರ್ಜಿಗೆ ಹೋಗ್ತೀರಾ. ಅದರಿಂದ ಏನಾದರೂ ನಿಮಗೆ ಒಳ್ಳೆಯದಾಗುತ್ತಾ? ಆಲೋಚನೆ ಮಾಡ್ತೀರಲ್ಲ, ಅಲ್ಲಿ ಆದದ್ದನ್ನು ನಿಮಗೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಮುಂದೆ ಆಗೋದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸೊ ಏನಕ್ಕೆ ಡಿವೈನ್ ಏಂಜಲ್ಸ್ಗೆ ಶರಣಾಗಿ ದೇವರ ಜೊತೆ ಪ್ರಾರ್ಥನೆ ಮಾಡಿ, ನನಗೆ ಕಷ್ಟ ಕೊಟ್ಟಿದ್ದು ಸಾಕು ದೇವರೇ, ನನಗೆ ಸ್ವಲ್ಪ ನೆಮ್ಮದಿಯ ಜೀವನ ಬೇಕು, ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನಾನು ಏನು ತಪ್ಪು ಮಾಡಿದ್ದೀನಿ, ಮಾತನಾಡಿ ದೇವರ ಜೊತೆ ಬಾಯ್ಬಿಟ್ಟು ಎಲ್ಲನೇ ಸರಿ ಹೋಗುತ್ತೆ. ಪಾಸಿಟಿವ್ ಆಗಿರಬೇಕು. ನಿಮಗೆ ಏನು ಬೇಕು ಏನು ಬೇಡ ನೀವು ಡಿಸೈಡ್ ಮಾಡಬೇಕು. ಸೊ ಒಬ್ಬ ವ್ಯಕ್ತಿಯನ್ನು ಇಷ್ಟಪಟ್ಟ ತಕ್ಷಣ ಕಣ್ಣು ಮುಚ್ಚಿ ಇಷ್ಟಪಟ್ಟಿದ್ದೀರಾ, ಓಕೆ ಐ ಅಗ್ರಿ, ಪ್ರೀತಿಗೆ ಕಣ್ಣಿಲ್ಲ, ಬಟ್ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಆ ವ್ಯಕ್ತಿ ಏನಕ್ಕೆ ಪದೇ ಪದೇ ಚೇಂಜ್ ಆಗ್ತಾ ಇರ್ತಾರೆ, ಸೊ ಏನು ನಿಜವಾಗಿಯೂ ಆ ವ್ಯಕ್ತಿಗೆ ಪ್ರೀತಿ ಉಂಟು ಅಥವಾ ಅವರು ಸಮಸ್ಯೆಯಲ್ಲಿದ್ದಾರಾ? ಸೊ ಇಲ್ಲಿ ಕೆಲವರ ಮಿಡ್ಲಲ್ಲಿ ಪದೇ ಪದೇ ಜಗಳ ಆಗ್ತಾ ಉಂಟು ಅಥವಾ ಒಂದು ಬಾಂಧವ್ಯ ಇಲ್ಲ, ಒಡನಾಟ ಕಾಣ್ತಾ ಇಲ್ಲ ಇಲ್ಲಿ ನನಗೆ, ಹೌದಾ ಅಲ್ವಾ ಹೇಳಿ? ನೀವು ತುಂಬ ಟೈಮ್ ಕೊಡ್ತೀರಾ, ಅವರು ಬ್ಯುಸಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನಾಗ್ತಾ ಉಂಟು ಈ ಸಂಬಂಧದಲ್ಲಿ, ಒಂದು ಪ್ರೀತಿ ಮಾಡಿದ ಹುಡುಗಿಗೆ ಅಥವಾ ಹುಡುಗನಿಗೆ ಅವರಿಗೆ ಡೈಲಿ ಒಂದು 10 ನಿಮಿಷನೂ ಟೈಮ್ ಕೊಡಲಿಕ್ಕೆ ಇರಲ್ವಾ ಟೈಮು? ಎಷ್ಟೋ ಸಲ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ನೋಡ್ತಾ ಇರ್ತಾರೆ, ಮೂವ್ ಮಾಡ್ತಾ, ಹೌದಲ್ವಾ? ಸೊ ಹಾಗಿರುವಾಗ ಇಷ್ಟೋ ಅವರ್ ಅದರಲ್ಲಿ ಕಲಿತಾರೆ. ಒಂದು 10 ಮಿನಿಟ್ಸ್ ನಿಮಗೆ ಟೈಮ್ ಕೊಡಲಿಕ್ಕೆ ರೆಡಿ ಇಲ್ಲ ಅಂದರೆ, ಸೊ ನೀವು ಕೂಡ ಇಲ್ಲಿ ಆಲೋಚನೆ ಮಾಡಬೇಕು ಅಲ್ಲ. ಕಣ್ಣು ಮುಚ್ಚಿ ಪ್ರೀತಿ ಇರೋ ತಕ್ಷಣ ಎಲ್ಲನೂ ಹೊರೆ ಹೇಳೋದನ್ನು ಸತ್ಯ ಅಂತ ನಂಬಬೇಕು ಅಂತ ಇಲ್ಲ ತಾನೇ? ಅಕ್ಕ ಏನು ಹೇಳ್ತಾ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು, ಏನಕ್ಕೆ ಹೇಳ್ತಾ ಇದ್ದಾರೆ ಅಂತ. ಕೆಲವರದ್ದು ಎನರ್ಜಿ ಥರ ಕಾಣಿಸ್ತಾ ಉಂಟು ನನಗೆ. ಏನಕ್ಕೆ ಕಣ್ಣು ಮುಚ್ಚಿ ನಂಬ್ತಾ ಇದ್ದೀರಾ? ಕೇಳಿ ಅವ್ರ ಜೊತೆ. ನಿಮಗೆ ಟೈಮ್ ಕೊಡಲಿಕ್ಕೆ ಟೈಮ್ ಇಲ್ವಾ? ಮತ್ತು ಮುಂಚೆ ಎಲ್ಲ ಟೈಮ್ ಕೊಡಲಿಕ್ಕೆ ಆಗ್ತಾ ಇತ್ತು ನನಗೆ, ನಿಮ್ಮ ಕಷ್ಟ ಸುಖಕ್ಕೆ ನಾನು ಬೇಕು, ಸೊ ಎಲ್ಲನೂ ಮುಂಚೆ ಶೇರ್ ಮಾಡ್ತಾ ಇದ್ದೀರಾ, ಇವಾಗ ಏನು ಈ ಥರ ಆಗಿದ್ದೀರಾ ಹೇಳಿ, ಕೇಳಿ ಅವ್ರ ಜೊತೆ. ಮತ್ತು ನಿಮ್ಮ ಎನರ್ಜಿ ಕೂಡ ನೆಗೆಟಿವ್ ಎನರ್ಜಿಲಿರುತ್ತೆ. ಸೊ ಇದು ಒಂದು ದೈಹಿಕ ಸಂಖ್ಯೆ ಪದೇ ಪದೇ ಹೇಳ್ತಾ ಇರಿ, ಇದು ನಿಮಗೆ ಹೀಲ್ ಮಾಡುತ್ತೆ. ಸೊ ಈ ದೈವಿಕ ಸಂಕೇತ ಬಂದುಬಿಟ್ಟು 444 444 3 ಸಲ 444 ಅಂತ ಹೇಳಬೇಕು. 444 ಇದು ನಿಮ್ಮನ್ನು ಹೀಲ್ ಮಾಡುತ್ತೆ. ಹೀಲ್ ಅಂದರೆ ನಿಮ್ಮ ಈಗ ಜೀವದಲ್ಲಿ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ಭಯ, ಆತಂಕ, ಒತ್ತಡ, ಅಯ್ಯೋ ಈ ರಿಲೇಷನ್ಶಿಪ್ಪಲ್ಲಿ ಏನೇ ಆಗುತ್ತೋ ಏನೋ, ಸೊ ಟೆನ್ಷನ್, ಅತಿಯಾದ ಒತ್ತಡ, ನಿಮಗೆ ನಿಮ್ಮ ಮೇಲೆ ಕಂಟ್ರೋಲ್ ಇರಲ್ಲ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಕಡೆ ಆಕರ್ಷಣೆ ಆಗಬೇಕು, ಸಮಸ್ಯೆ ಸರಿ ಹೋಗಬೇಕು. ಸೊ ಈ ಒಂದು ದೈಹಿಕ ಸಂಕೇತ 444 ಟೈಮ್ ಇದ್ದಾಗಲೆಲ್ಲ 444 ನನ್ನ ಲೈಫಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಹೋಗಬೇಕು, ನನ್ನ ದೇಹದಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಹೋಗಬೇಕು, ನಮ್ಮ ಹುಡುಗ ಅಥವಾ ನಮ್ಮ ಹುಡುಗಿ ನಮ್ಮ ಕಡೆ ಆಕರ್ಷಣೆ ಆಗಬೇಕು, ನಮ್ಮ ಪ್ರೀತಿಯಲ್ಲಿರುವಂಥ ಎಲ್ಲ ಸಮಸ್ಯೆ ಕ್ಲಿಯರ್ ಆಗಬೇಕು. ಈ ಥರ ಒಂದು ಡಿವೈನ್ ಏಂಜಲ್ಸ್, ನೀವು ಯಾವ ಇಷ್ಟ ದೇವರನ್ನು ನಂಬ್ತೀರಾ ಅವರ ಹೆಸರಲ್ಲಿ, ಹಾಗೆಯೇ ಸರ್ವಶಕ್ತನಾದ ಭಗವಂತ ಡಿವೈನ್ ಏಂಜಲ್ಸ್ ಹೆಸರಿನಲ್ಲಿ ಕೂಡ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹಾಗೆಯೇ ಏನನ್ನು ಹೇಳ್ತಾ ಇರಿ, 444 ದಿ ಮ್ಯಾಜಿಕ್ ಬಿಗ್ಯಾನ್ ನೌ, 444 ದಿ ಮ್ಯಾಜಿಕ್ ಬಿಗ್ಯಾನ್ ನೌ, 444 ದಿ ಮ್ಯಾಜಿಕ್ ಬಿಗ್ಯಾನ್ ನಾವು. ಈ ಥರ ನೀವು ಜಪ ಮಾಡಬೇಕಾಗುತ್ತೆ, ಹೇಳಬೇಕಾಗುತ್ತೆ. ನೈಟ್ ಮಲಗೋವಾಗೂ ಓಕೆ, ಫ್ರೀಯಾಗಿ ವಾಕ್ ಮಾಡ್ತಾ ಇದ್ದೀರಾ, ಆವಾಗ ಬಸ್ಸಲ್ಲಿ ಬರ್ತಾ ಇರ್ತೀರಾ, ನಿಮ್ಮಷ್ಟಕ್ಕೆ ನೀವು ಮನಸ್ಸಲ್ಲಿ ಹೇಳ್ಕೊಳ್ಳಿ 444 ದಿ ಮ್ಯಾಜಿಕ್ ಬಿಗ್ಯಾನ್ ನಾವು, ಆ ಥರ ಒಂದು ಹೇಳ್ತಾ ಇರಿ. ಸೊ ಇದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ನೋಡಿ ಏನು ಆಗ್ತಾ ಉಂಟು ಅಂತ ಹೇಳ್ತೀನಿ, ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಇವಾಗ ಅಪ್ಲೈ ಮಾಡಬೇಕು ಅಲ್ಲ, ಸುಮ್ಮನೆ ಕುತ್ಕೊಂಡಾಗುತ್ತೆ. ಸುಲಭ ಪರಿಹಾರ ಇದೆಲ್ಲ, ನಿಮಗೆ ಮಾಡ್ಬೋದು. ಎಂಥದ್ದಿರೋದು ಹಣ ಖರ್ಚು ಮಾಡಲಿಕ್ಕೆ ಅಂತ ಇಲ್ಲ ತಾನೇ, ಟೈಮ್ ಇರುತ್ತೆ ಅಲ್ಲ, ಮೊಬೈಲಲ್ಲೆಲ್ಲ ಎಂತೆಂಥ ರೀಲ್ಸ್ ಎಲ್ಲ ನೋಡ್ತೀರಾ, ಅವಾಗ ಇದನ್ನು ಹೇಳ್ಬೋದಲ್ಲ ನೀವು ಕೂಡ. ಅವರೇ ಚೇಂಜ್ ಆಗಬೇಕು ಅಂತ ಉಂಟು. ಒಂದು ಹುಡುಗಿಯನ್ನು ಬದಲಾವಣೆ ಮಾಡುವಂಥ ಶಕ್ತಿ ಒಬ್ಬ ಹುಡುಗನಿಗುಂಟು, ಹಾಗೇನೆ ಒಬ್ಬ ಹುಡುಗನನ್ನು ಬದಲಾವಣೆ ಮಾಡುವಂಥ ಶಕ್ತಿ ನಿಮ್ಮ ಪ್ರೀತಿಗೆ ಉಂಟು, ಹುಡುಗಿಯರ ಪ್ರೀತಿಗೆ. ಸೊ ಹಾಗಾಗಿ ಪಾಸಿಟಿವ್ ಆಗಿರಿ, ಒಳ್ಳೆಯ ರೀತಿಯಿಂದ ಆಲೋಚನೆ ಮಾಡಿ, ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಹಾಗೆಯೇ ಪರ್ಸನಲ್ ಪ್ರಾರ್ಥನೆ ಬೇಕು ಅಂದರೆ ಹೇಳಿ, ಹಾಗೆಯೇ ಪರ್ಸನಲ್ ರೀಡಿಂಗ್ ಬೇಕು ಅಂದರೂ ಹೇಳಿ, ಕಮೆಂಟಲ್ಲಿ ಹೇಳಿ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ನನ್ನ ಜೊತೆ ಹೆಂಗೆ ಶೇರ್ ಮಾಡೋದು, ಇವರು ಏನು ತಿಳ್ಕೊಳ್ತಾರೋ ಏನೋ, ಆ ಥರ ಎಲ್ಲ ಭಯ ಬೇಡ. ನನ್ನ ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಎಂಥದ್ದೇ ಒಂದು ಸಮಸ್ಯೆ ಇದ್ರೂ, ಯಾವುದೇ ಒಂದು ಸಿಚುವೇಶನ್ ಇರ್ಬೋದು, ಸೊ ನಾನು ನಿಮಗೆ ಅಲ್ಲಿ ಗೈಡ್ ಮಾಡ್ತೇನೆ, ರೀಡಿಂಗ್ ಮಾಡಿಬಿಟ್ಟು ಪರಿಹಾರನೂ ಕೊಡ್ತೇನೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ಇರಬೇಕು ಎಲ್ಲನೂ ಹೇಳ್ತೇನೆ. ಪಾಸಿಟಿವ್ ಆಗಿರಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮ ಮನೆಯವರನ್ನು ನೀವು ಪ್ರೀತಿಸಿ, ನಿಮ್ಮ ಸುತ್ತಮುತ್ತಲಿರುವವರನ್ನು ನೀವು ಪ್ರೀತಿಸಿ, ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಿ, ಎಲ್ಲನೂ ಬ್ಯೂಟಿಫುಲ್ ಆಗಿರುತ್ತೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಹೈಪ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ.